ಯಾವುದೋ ಒಂದು ಕಾಲದಲ್ಲಿದ್ದವರು ತದನಂತರ ಕಾಲದಲ್ಲಿ ಬರುವವರಿಗೆ ಏನಾದರೂ ಒಂದು ಹೇಳಬೇಕು ಅಂತಂದ್ರೆ ಅದಕ್ಕೆ ಒಂದು ಏಕಮಾತ್ರ ಸಾಧನ ಅಂತಂದ್ರೆ ಈ ಗ್ರಂಥಗಳು. ಅದರಿಂದಲೇ ವಿಶೇಷವಾಗಿ ಅನೇಕ ಶಾಸನಗಳನ್ನು ಹಿಂದಿನ ಕಾಲದಲ್ಲಿ ಮಾಡುವುದು, ಶಿಲಾಶಾಸನಗಳನ್ನು ಮಾಡುವುದು ಅನ್ನೋದು ಸಹ ಹಿಂದಿನ ಕಾಲದಿಂದ ಬಂದಿರೋ ಪದ್ಧತಿ. ಯಾಕೆಂತಂದ್ರೆ ಒಂದು ಶಿಲಾಶಾಸನವನ್ನು ಮಾಡಿಟ್ರೆ ಆ ಶಾಸನವನ್ನು ಮಾಡಿದ ವ್ಯಕ್ತಿ ಇಲ್ಲದೆ ಇದ್ರು ಆ ಒಂದು ಶಾಸನವು ನಂತರ ಕಾಲದಲ್ಲಿ ಬರುವವರಿಗೆ ಹೇಳುತ್ತೆ, ಇಲ್ಲಿ ಏನ್ ನಡೆದಿದೆ, ಏನಾಗಿತ್ತು ಹಿಂದೆ, ಯಾರು ಈ ಕಾರ್ಯವನ್ನು ಮಾಡಿಸಿದ್ರು, ಯಾರಿಂದ ಈ ಕೆಲಸ ನೆರವೇರಿತು, ಯಾವ ಕಾಲದಲ್ಲಾಯಿತು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಸಹ ಆ ಶಿಲಾಶಾಸನ ಅಥವಾ ರೀತಿಯಾಗಿ ಈ ಒಂದು ಗ್ರಂಥ ಅನ್ನೋದೇನಿದೆಯೋ ಅದು ನಮಗೆ ಅನೇಕ ವಿಧವಾದಂತಹ ವಿಷಯಗಳನ್ನು ತಿಳಿಸುವಂಥದ್ದು. ಹಾಗಾಗಿ ಶಂಕರರು ಈ ಧರ್ಮೋದ್ಧಾರವನ್ನು ಮಾಡಿ ನಮ್ಮ ಒಂದು ಸನಾತನ ಹಿಂದೂ ಧರ್ಮ ವಾಂಗ್ಮಯವು ಏನು ಹೇಳ್ತಾ ಇದೆ, ಇದರ ಒಂದು ಸಾರಾಂಶ ಏನು, ಇದನ್ನು ನಾವು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಮೊದಲಾದಂತಹ ಎಲ್ಲ ವಿಷಯಗಳನ್ನು ಸಹ ಅವರು ಗ್ರಂಥ ರೂಪದಲ್ಲಿ ರಚನೆ ಮಾಡಿಟ್ಟಿದ್ದಾರೆ. ಹಾಗಾಗಿ ಇವತ್ತಿಗೂ ಸಹ ಆ ಗ್ರಂಥಗಳನ್ನು, ಆ ಸ್ತೋತ್ರಗಳನ್ನು, ಆ ಭಾಷ್ಯಗಳನ್ನು, ಶ್ಲೋಕಗಳನ್ನು ನಾವು ತಿಳ್ಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗಾಗಿ ಅವರು ಮಾಡಿದಂತಹ ಕಾರ್ಯಗಳಲ್ಲಿ ಮೊದಲನೇ ಕಾರ್ಯ ಅಂತಂದ್ರೆ ಗ್ರಂಥ ರಚನೆ ಅನ್ನುವಂಥದ್ದು. ಅದೇ ರೀತಿ ಎರಡನೇ ಕಾರ್ಯ ಅಂತಂದ್ರೆ ದಿಗ್ವಿಜಯ ಯಾತ್ರೆ. ಅವರು ಸಂಪೂರ್ಣ ಭಾರತ ದೇಶದಲ್ಲಿ ಎಲ್ಲ ಕಡೆಗೂ ಸಹ ಹೋಗಿ ಯಾತ್ರೆಗಳನ್ನು ಮಾಡಿ ಅನೇಕ ಕಡೆಗಳಲ್ಲಿ ಯಾರು ಧರ್ಮ ವಿರುದ್ಧವಾದಂತಹ ಮತಗಳನ್ನು ಸೃಷ್ಟಿ ಮಾಡಿ ಜನರಿಗೆ ತೊಂದರೆ ಮಾಡ್ತಾ ಇದ್ರೋ, ತಪ್ಪಾದ ದಾರಿಯನ್ನು ತೋರಿಸ್ತಾ ಇದ್ರೋ ಅಂಥವರೆಲ್ಲರ ಜೊತೆಗೂ ಸಹ ವಾದವನ್ನು ಮಾಡಿ, ಅಂದರೆ ಶಂಕರರು ತುಂಬಾ ಜನರ ಜೊತೆಗೆ ವಾದವನ್ನು ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ವಾದ ಅಂತಂದ್ರೆ ಅವನನ್ನು ಸರಿಯಾದಂತಹ ಮಾರ್ಗಕ್ಕೆ ಕರ್ಕೊಂಡು ಬರುವುದಕ್ಕೋಸ್ಕರ ಅಷ್ಟೇ ಹೊರತು ತಮಗೆ ಪಾಂಡಿತ್ಯ ಉಂಟು, ನಾವು ತುಂಬಾ ದೊಡ್ಡ ಪಂಡಿತರು, ಹಾಗಾಗಿ ನಮ್ಮ ಪಾಂಡಿತ್ಯವನ್ನು ಎಲ್ರಿಗೂ ತೋರಿಸಬೇಕು ಅನ್ನೋ ಉದ್ದೇಶದಿಂದ ಅವರು ವಾದ ಮಾಡಿದ್ದಲ್ಲ. ಮತ್ತೆ ಯಾಕೆ ವಾದ ಮಾಡಿದ್ರು ಅಂತಂದ್ರೆ ವಾದ ಮಾಡಿದ್ರೆ ಮಾತ್ರ ಅವನು ಸರಿಯಾದ ಮಾರ್ಗಕ್ಕೆ ತರುವುದಕ್ಕೆ ಸಾಧ್ಯ ಅವನನ್ನ.